ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇಷ್ಟು ದಿನ ನೋಟಿಫಿಕೇಷನ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ. ನೋಟಿಫಿಕೇಷನ್ ಕೂಡ ಆಗಿಬಿಡ್ತು, ಆದರೆ ಟೈಮ್ ಸಿಗಲಿಲ್ಲ. ಎಷ್ಟೋ ಜನ ನನ್ನ ಸ್ನೇಹಿತರು ಇನ್ನೇನು ಮಳೆ ಆತಂತಂದೇಳಿ ಹೊಲದಾಗೆಲ್ಲ ಬಿತ್ತಾಕ ಅಥವಾ ಇನ್ನೊಂದು ಯಾವುದೋ ಕೆಲಸಕ್ಕೆ ಹೋದರು. ಅಲ್ಲಿ ಒಂದು 2 ತಿಂಗಳ ಅಥವಾ 1 ತಿಂಗಳ ಹೋಗಿ ಇವಾಗ ಸಫರ್ ಪಡ್ತಾ ಇದ್ದಾರೆ. ಅಂದರೆ 3 ವರ್ಷದಿಂದ ಅಲ್ಲೇ ಒಂದು ಕಡೆ ಧಾರವಾಡದಲ್ಲಿ ಅಥವಾ ವಿಜಯನಗರದಲ್ಲಿ ಬಿಜಾಪುರದಲ್ಲಿ ಇದ್ದು ಇನ್ನೇನು ನೋಟಿಫಿಕೇಷನ್ ಆಗಲಿಲ್ಲ ಅಂತಂದೇಳಿ ಬೇಜಾರಿಂದ ಏನು ಮಾಡಿದರು, ಅವರವರು ಅಟ್ಲೀಸ್ಟ್ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತಂದೇಳಿ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಹೋದರು. ಆದರೆ ಏನು ಮಾಡ್ಬೇಕು ರೀ, ಹಾಗೆ ಟೈಮ್ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಇಲ್ಲ, ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಗೊತ್ತೇ ಆಗೋದಿಲ್ಲ. ನೋಟಿಫಿಕೇಷನ್ ಆಯಿತು, ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಯಿತು. ಓನ್ಲಿ ಇವತ್ತಿಂದು ಕೂಡ ಲೆಕ್ಕ ಹಾಕಿದರೆ ನಮಗೆ ಉಳಿದಿರೋದು 55 ಡೇಸ್. ಹೌದಲ್ರಿ, ಕೇವಲ 55 ಡೇಸ್ ಅಷ್ಟೇ ಇವಾಗ ಉಳಿದಿರೋದು. ಇದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ನೋಡಬೇಕು. ಇನ್ನೂ ಇವಾಗ ಯಾರ್ಯಾರು ಏನೇನು ಓದಿರಿ ಅವನೇನು ಮಾಡಿರಿ, ಒಂದು ಸರಿ ಎಲ್ಲರೂ ರಿವಿಷನ್ ಮಾಡಿರಿ, ಕಂಪಲ್ಸರಿ ಒಂದು ಸರಿ ರಿವಿಷನ್ ಮಾಡಿರಿ. ಆ್ಯಂಡ್ ದೆನ್ ಓಲ್ಡ್ MCQ ಬಿಡಿಸ್ರಿ. ಆ್ಯಂಡ್ ದೆನ್ ಏನು ಮಾಡಿರಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಇವನ್ನ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಫಸ್ಟ್ ಏನು ಮಾಡಿದ್ರೆ ರಿವಿಷನ್ ಮಾಡ್ತೀರಿ, MCQ ಮಾಡ್ತೀರಿ, ಆ್ಯಂಡ್ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಇವನ್ನ ಕಂಪಲ್ಸರಿಯಾಗಿ ನೋಡಲೇಬೇಕು. ಓಕೆನಾ. ಒಂದು ಸಾರಿ ಟ್ರೆಂಡ್ ನೋಡೋದಾದ್ರಪ್ಪ ಅಂದ್ರೆ ನಾವು 2026 ಮತ್ತು 20ರಿಂದ 26 ಪ್ರಶ್ನೆಗಳನ್ನು ಗಮನಿಸಿದರೆ ಪರೀಕ್ಷೆಗಳು ಕೇವಲ ಫ್ಯಾಕ್ಟ್ ಅಥವಾ ಬೇಸ್ಡ್ ಪ್ರಶ್ನೆಗಳಿಂದ ಕಾನ್ಸೆಪ್ಟ್, ಕರೆಂಟ್ ಅಫೇರ್ಸ್, ಕರ್ನಾಟಕ ಲಿಂಕೇಜ್ ಮಾದರಿಯ ಬದಲಾಗಿವೆ. ಓಕೆನಾ. ಒಂದು ಕ್ವಶನ್ ಏನು ಮಾಡ್ರಿ ಅಂದ್ರಪ್ಪ ಅಂದ್ರೆ ಕಾನ್ಸೆಪ್ಟ್ ಬೇಸ್ ಮೇಲೆ ಕರೆಂಟ್ ಅಫೇರ್ಸು ಮತ್ತು ಕರ್ನಾಟಕಕ್ಕೆ ಲಿಂಕ್ ಇರೋವಂತಹ ಕ್ವಶನ್ ಬದಲಾಗೈತೆ. ವಿಶೇಷವಾಗಿ ಕರ್ನಾಟಕ ಇತಿಹಾಸ, ಕರ್ನಾಟಕದ ಸಂವಿಧಾನ ಸಂಬಂಧಿಸಿದ ಆಡಳಿತ, ಕರ್ನಾಟಕದ ಭೂಗೋಳ, ಕರ್ನಾಟಕದ ಪ್ರಸ್ತುತ ಯೋಜನೆಗಳಿಂದ ಹೆಚ್ಚಿನ ಪ್ರಶ್ನೆಗಳು ಬರುತ್ತಿವೆ. ಎಕ್ಸ್ಪೆಷಲಿ KE ನೋಡ್ರಿ, ಇದು ಯಾವುದ್ರಿ KEA. ಓಕೆನಾ. ಇವಾಗ ನಾವು ಏನು ಮಾಡ್ಬೇಕು ರೀ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ಯಾವ ಒಂದು ಹೇಳಿ ಕವರ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಗೊತ್ತಾಗ್ತೈತಿ ಈ ಒಂದು ಟಾಪಿಕ್ನ ನೀವು ಕವರ್ ಮಾಡಿರೋ ಅಥವಾ ಇಲ್ವೋ ನೋಡ್ಕೊಳ್ರಿ. ಓಕೆ. ಟಾಪ್ 50 ಹೈ ಯೀಲ್ಡಿಂಗ್ ಟಾಪಿಕ್ಸ್ ಫಾರ್ KEA 2026 ಟ್ರೆಂಡ್ ಪ್ರಕಾರ. ಓಕೆನಾ. ನೋಡಿರಿ, ಫಸ್ಟ್ ನಾವು ಕವರ್ ಮಾಡ್ತಾಯಿದ್ದೀವಿ ಕರ್ನಾಟಕದ ಇತಿಹಾಸ. ಕರ್ನಾಟಕದ ಇತಿಹಾಸದ ಮೇಲೆ ನಮ್ಗೇನು ಗೊತ್ತಿರ್ಬೇಕು ರೀ, ಇಲ್ಲಿ ನೋಡಿರಿ ಎಷ್ಟು ನಾವು ಆಲ್ರೆಡಿ 5 ಸ್ಟಾರ್ ಕ್ವಶನ್ ಹಾಕಿವಿ ಇಲ್ಲಿ. ಏನು ರೀ, ಫಸ್ಟು ಏನು ಗೊತ್ತಿಲ್ಲ ಅಂದ್ರೆ ನಮಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಗೊತ್ತಿರಬೇಕು. ದೆನ್ ಸಂಗಮ್ ಯುಗ, ಗುಪ್ತ ಸಾಮ್ರಾಜ್ಯ, ಮೌರ್ಯ ಇತಿಹಾಸ, ಶಾತವಾಹನರು, ಗಂಗರು, ಕದಂಬರು, ಚಾಲುಕ್ಯರು, ದೆನ್ ರಾಷ್ಟ್ರಕೂಟರು, ಹೊಯ್ಸಳರು, ದೆನ್ ಬಹುಮನಿ ಸುಲ್ತಾನರು, ಮೈಸೂರಿನ ಒಡೆಯರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಕರ್ನಾಟಕ ಏಕೀಕರಣ ಚಳವಳಿ, ಆಲೂರು ವೆಂಕಟರಾವ್, ದೆನ್ ಕರ್ನಾಟಕ ಸಾಹಿತ್ಯ ಪರಿಷತ್. ಈ ಒಂದು ಟಾಪಿಕ್ ಮೇಲೆ ನಮ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಎಕ್ಸ್ಪೆಷಲಿ ಶಾಸನಗಳು, ವಿದೇಶಿ ಪ್ರವಾಸಿಗರು, ಸಾಹಿತ್ಯ ಕೃತಿಗಳು, ದೇವಾಲಯ ವಾಸ್ತುಶಿಲ್ಪ, ರಾಜಧಾನಿ ಆಡಳಿತ ವ್ಯವಸ್ಥೆ, ಈ ಒಂದು ಟಾಪಿಕ್ ಅಥವಾ ಈ ಒಂದು ಸಿಸ್ಟಮಲ್ಲಿ ಕ್ವಶನ್ ಬಂದವ್ರೆ. ಓಕೆ. ಡೈರೆಕ್ಟ್ ಕ್ವಶನ್ ಹೆಂಗೆ ಬಂದವ್ರಿ, ಈ ಮೇಲೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಡಿವೈಡ್ ಮಾಡಿದರೆ ಶಾಸನ ಮೇಲೆ ಹೆಚ್ಚು ಕ್ವಶನ್ ಬರ್ರೆ. ದೆನ್ ವಿದೇಶಿ ಪ್ರವಾಸಿಗರು, ಸಾಹಿತ್ಯ ಕೃತಿಗಳು, ದೇವಾಲಯ ವಾಸ್ತುಶಿಲ್ಪ. ಓಕೆನಾ. ಇವನು ಸ್ವಲ್ಪ ತಲೆ ಇಟ್ಕೊಳ್ರಿ. ದೆನ್ ನಾವು ಏನು ಮಾಡ್ತೀವಿ, ಭಾರತೀಯ ಸಂವಿಧಾನನ ಕವರ್ ಮಾಡ್ತೀವಿ. ಇದ್ರಾಗ ಏನೇನು ಕವರ್ ಮಾಡ್ಬೇಕಂದ್ರೆ ಒಂದು ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ತತ್ವಗಳು, ಸಂಸತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ದೆನ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಂವಿಧಾನದ ತಿದ್ದುಪಡಿಗಳು, ಸ್ಥಳೀಯ ಸ್ವರಾಜ್ಯ ಅಂದರೆ ಗ್ರಾಮ ಪಂಚಾಯತಿ, ದೆನ್ ಪಂಚಾಯತ್ ರಾಜ್ ವ್ಯವಸ್ಥೆ 73 ಮತ್ತು 74ನೇ ತಿದ್ದುಪಡಿ, ಚುನಾವಣಾ ಆಯೋಗ, ಹಣಕಾಸು ಆಯೋಗ, CAG, RTA. ಈ ಒಂದು ಟಾಪಿಕ್ ಮೇಲೆ ಕಂಪಲ್ಸರಿ ಕ್ವಶನ್ ಬಂದ ನೋಡ್ರಿ. ಈಗ ಹೆಂಗೆ ಟ್ರೆಂಡ್ ಹೆಂಗೆ ಚೇಂಜ್ ಆಯ್ತು ಅಂದ್ರಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರೋಕತ್ತವು. ದೆನ್ ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಆರ್ಟಿಕಲ್ಸ್ ಮತ್ತು ಅಮೆಂಡ್ಮೆಂಟ್ ಮೇಲೆ ಕ್ವಶನ್ ಕೂಡ ಆಗಕತ್ತವು. ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಕರ್ನಾಟಕ ಎಕ್ಸಾಮ್ ಬರೆಯೋದ್ರಿಂದ ಎಕ್ಸ್ಪೆಷಲಿ KEದವರು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದ್ರಿಂದ ಕರ್ನಾಟಕದ ವಿಶೇಷವಾಗಿ ನಾವು ಒತ್ತು ಕೊಡಲೇಬೇಕು. ಕರ್ನಾಟಕದ ಜಿಲ್ಲೆಗಳು ಆ್ಯಂಡ್ ಹೊಸ ಜಿಲ್ಲೆಗಳು, ನದಿಗಳು, ಜಲಾಶಯಗಳು, ರಾಷ್ಟ್ರೀಯ ಉದ್ಯಾನಗಳು, ಹುಲಿ ಸಂರಕ್ಷಿತ ಪ್ರದೇಶಗಳು, ಯುನೆಸ್ಕೋ,
ಕರ್ನಾಟಕದ ಉತ್ಸವಗಳು, ಜನಪದ ಕಲೆಗಳು, ಕರ್ನಾಟಕದ ಪ್ರಶಸ್ತಿಗಳು, ಕರ್ನಾಟಕದ ಮೊದಲ ವ್ಯಕ್ತಿಗಳು. ಫ್ರೀಕ್ವೆಂಟ್ಲಿ ಏನು ಆಸ್ಕಿಂಗ್ ಮಾಡಕತ್ತಾರೆ ಜಿ ಕೆದಲ್ಲಿ? ಕಬ್ಬಿಣದ ಬಗ್ಗೆ, ಚಿನ್ನದ ಬಗ್ಗೆ, ಮ್ಯಾಗ್ನೀಸ್ ಬಗ್ಗೆ, ಅರಣ್ಯ ಬಗ್ಗೆ, ಬಂದರುಗಳ ಬಗ್ಗೆ, ವಿಮಾನ ನಿಲ್ದಾಣ, ಇವ ಮೇಲೆ ಕಂಪಲ್ಸರಿ ಕ್ವಶನ್ ರೈಸ್ ಆಗತ್ತವು. ಓಕೆನಾ. ಆ್ಯಂಡ್ ದೆನ್ ಕರ್ನಾಟಕದ ಭೂಗೋಳದ ಮೇಲೆ ಹೈ ಎಲ್ಡಿಂಗ್ ಫಸ್ಟ್ ನೋಡ್ರಿ, ಪಶ್ಚಿಮ ಘಟ್ಟದ ಮೇಲೆ ಕ್ವಶನ್ ಆಗತ್ತವು. ದೆನ್ ಮಲೆನಾಡು, ಕರಾವಳಿ, ಬಯಲು ಸೀಮೆ ಮೇಲೆ ಕ್ವಶನ್ ಆಗತ್ತೆ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಕೃಷ್ಣಾ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ, ಶರಾವತಿ ನದಿ, ಜೋಗ ಜಲಪಾತ, ಈ ನದಿಗಳ ಮೇಲೆ ಕ್ವಶನ್ ಆಗತ್ತವು. ಮ್ಯಾಪ್ ಬೇಸ್ಡ್ ಕ್ವಶನ್ ಆಗತ್ತವು. ಓಕೆ. ದೆನ್ ರಿವರ್ ಎಲ್ಲಿ ಹುಟ್ಟಿದೆ, ಸೊ ನ್ಯಾಷನಲ್ ಪಾರ್ಕ್ ಸಂಬಂಧಪಟ್ಟಂಥ ಕ್ವಶನ್ ಕೂಡ ರೈಸ್ ಆಗತ್ತವು. ಓಕೆನಾ. ಇನ್ನು ಭಾರತೀಯ ಅಥವಾ ಭಾರತದ ಭೂಗೋಳ ನೋಡೋದಾರಪ್ಪ ಅಂದ್ರೆ ಮಸ್ಟ್ ಬಿ ನಾವು ಏನು ನೋಡ್ಬೇಕು ರೀ, ಮಾನ್ಸೂನ್ ಮಾರುತಗಳು ಯಾವ ರೀತಿಯಾಗಿ ನೋಡಬೇಕು, ದೆನ್ ಮಣ್ಣಿನ ವಿಧಗಳ ಮೇಲೆ, ನದಿಗಳ ಮೇಲೆ, ಪರ್ವತಗಳ ಮೇಲೆ, ಹವಾಮಾನ, ಕೃಷಿ. ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಯಾವ ಮಾಡಾಕತ್ತಾರೆ? ಹಿಮಾಲಯದ ಮೇಲೆ ಕ್ವಶನ್ ಆಗತ್ತವು, ದಕ್ಕನ್ ಪ್ರಸ್ಥಭ ಮೇಲೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟದ ಮೇಲೆ ಕ್ವಶನ್ ಆಗತೈತಿ. ದೆನ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೈ ಎಲ್ಡಿಂಗ್ ಟಾಪಿಕ್ ಬಂದ್ರಪ್ಪ ಅಂದ್ರೆ ನೋಡಿರಿ, ಬಯಾಲಜಿಯಲ್ಲಿ ಪದೇ ಪದೇ DNA ಮೇಲೆ, RNA ಮೇಲೆ, ಬಯೋಟೆಕ್ನಾಲಜಿ ಮೇಲೆ, ವ್ಯಾಕ್ಸಿನೇಷನ್ ಮೇಲೆ, ಹ್ಯೂಮನ್ ಡಿಸೀಸ್ ಮೇಲೆ, ರೋಗಗಳ ಮೇಲೆ, ಬ್ಲಡ್ ಗ್ರೂಪ್ಸ್ ಮೇಲೆ, ಆ್ಯಂಡ್ ಫಿಸಿಕ್ಸಲ್ಲಿ ಬಂದ್ರಪ್ಪ ಅಂದ್ರೆ ಕರೆಂಟ್ ಮತ್ತು ಎಲೆಕ್ಟ್ರಿಸಿಟಿ ಮೇಲೆ, ಆಪ್ಟಿಕ್ಸ್ ಮೇಲೆ, ಬೆಳಕಿನ ಮೇಲೆ, ಆ್ಯಂಡ್ ಥರ್ಮೋ ಡೈನಾಮಿಕ್ ಮೇಲೆ, ಆಮೇಲೆ ಕೆಮಿಸ್ಟ್ರಿಯಲ್ಲಿ pH ಲವಣಗಳ ಮೇಲೆ, ಆ್ಯಂಡ್ ಆ್ಯಸಿಡ್ ಮೇಲೆ ಕ್ವಶನ್ ಆಗತ್ತೆ. ದೆನ್ ಪೊಲಿಮರ್ಸ್ ಮೇಲೆ ಕ್ವಶನ್ ಆಗತ್ತೆ. ನೋಡಿರಿ, ನ್ಯೂ ಟ್ರೆಂಡ್ ಪ್ರಕಾರ ಇಸ್ರೋ, ದೆನ್ ಸ್ಪೇಸ್ ಮಿಷನ್ಸ್ ಏನಿದ್ರಪ್ಪ ಅದ್ರ ಮೇಲೆ ಕ್ವಶನ್ ಆಗತ್ತವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಅಂದರೆ AI ಬಗ್ಗೆ ಕ್ವಶನ್ ಆಗತ್ತೈತಿ. ದೆನ್ ಕ್ವಾಂಟಮ್ ಟೆಕ್ನಾಲಜಿ ಮೇಲೆ ಕ್ವಶನ್ ಆಗತ್ತೆ. ದೆನ್ ನ್ಯಾನೋ ಟೆಕ್ನಾಲಜಿ ಮೇಲೆ ಕ್ವಶನ್ ಆಗತ್ತೆ. ಇವನ್ನ ನಾವು ಮರಿಬಾರ್ದು. ಓಕೆನಾ. ಇನ್ನು ಪರಿಸರ ಜೀವ ವೈವಿಧ್ಯತೆ ಮೇಲೆ ಮಸ್ಟ್ ಬಿ ಆಗಿ ನಾವು ಬಯೋಡೈವರ್ಸಿಟಿ ಬಗ್ಗೆ ಓದಬೇಕು, ಕ್ಲೈಮೇಟ್ ಚೇಂಜ್ ಬಗ್ಗೆ ಓದಬೇಕು, ಕಾಪ್ ಸಮ್ಮಿಟ್ ಬಗ್ಗೆ ಕಂಪಲ್ಸರಿಯಾಗಿ ಓದಬೇಕು. ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ದೆನ್ ರಾಮ್ಸರ್ ಸೈಟ್ ಮೇಲೆ ಕ್ವಶನ್ ಆಗ್ಯಾವು, ನ್ಯಾಷನಲ್ ಪಾರ್ಕ್ ಮೇಲೆ ಕ್ವಶನ್ ಆಗವು, ಬಯೋಸ್ಫಿಯರ್ ರಿಸರ್ವ್ ಮೇಲೆ ಕ್ವಶನ್ ಆಗಿದ್ದವು. ಇನ್ನು ಕರ್ನಾಟಕದಲ್ಲಿ ಫೋಕಸ್ ಮಾಡೋದಪ್ಪ ಅಂದ್ರೆ ಬಂಡೀಪುರ, ನಾಗರಹೊಳೆ, ಭದ್ರಾ, ಕಾಳಿ, ದೆನ್ ಆನೆ ಮೇಲೆ ಸಂಪರ್ಕ ಕೇಂದ್ರ ಪ್ರದೇಶದ ಮೇಲೆ ನಾವು ಓದಲೇಬೇಕು. ಓಕೆನಾ. ಇನ್ನು ನಾವು ಅರ್ಥಶಾಸ್ತ್ರ ನೋಡೋದಾದ್ರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು GDP ಮೇಲೆ, ಎಕ್ಸ್ಪೆಷಲಿ ಕರ್ನಾಟಕದ GDP, ಇನ್ಫ್ಲೇಷನ್ ಮೇಲೆ, ರೇಪೋ ರೇಟು, ಬಡ್ಜೆಟ್ಟು, ಫಿಸಿಕಲ್ ಡೆಫಿಸಿಯೇಟು, ನೀತಿ ಆಯೋಗ, RBI ಮೇಲೆ ಕ್ವಶನ್ ಆಗೈತಿ. ಕರ್ನಾಟಕ ಎಕಾನಮಿಯಲ್ಲಿ ನಾವು ನೋಡೋದಾದ್ರಪ್ಪ ಅಂದ್ರೆ ಕೃಷಿ, ಹೈನುಗಾರಿಕೆ, ಸ್ಟಾರ್ಟಪ್ ಕರ್ನಾಟಕ ಮೇಲೆ, ಬೆಂಗಳೂರು IT ಹಬ್ ಮೇಲೆ ಕ್ವಶನ್ ಆಗ್ಯಾವು. ದೆನ್ ಕರ್ನಾಟಕದ ಯೋಜನೆ ಮೇಲೆ ಕ್ವಶನ್ ಆಗೈತಿ. ಹಿಂದಿನ ಕ್ವಶನ್ ಪೇಪರ್ ನೋಡಿದ್ರಪ್ಪ ಅಂದ್ರೆ ಗೃಹಲಕ್ಷ್ಮಿ ಮೇಲೆ ಕ್ವಶನ್ ಆಗೈತಿ, ಗೃಹಜ್ಯೋತಿ, ಶಕ್ತಿ, ಅನ್ನ ಬಗ್ಗೆ, ಯುವ, ಇವ್ರ ಮೇಲೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಬಂದವ್ರಿ. ಓಕೆನಾ. ರೆಗ್ಯುಲರ್ಲಿ ಯೋಜನೆಗಳ ಆರಂಭ, ಇಲಾಖೆ ಯಾಕೆ ಸಂಬಂಧಪಟ್ಟೈತಿ, ಫಲಾನುಭವಿಗಳು ಯಾರು, ಹಣಕಾಸು ಯಾವ ಹಣಕಾಸು ಕೊಡ್ತಾ ಅಥವಾ ಎಷ್ಟು ಬಜೆಟ್ನ ಮೀಸಲಿಟ್ಟಿವ ಮೇಲೆ ಕ್ವಶನ್ ಆಗೈತಿ. ದೆನ್ ಕರೆಂಟ್ ಅಫೇರ್ಸ್ನ ನೋಡೋದಾದ್ರಪ್ಪ ಅಂದ್ರೆ ಅಪ್ ಟು ನೋಡಿರಿ, KE ಎಕ್ಸಾಮ್ ಹಿಂದಿನ ದಿನವರು ಕೂಡ ಕರೆಂಟ್ ಅಫೇರ್ಸ್ನ ಕೇಳ್ತಾರೆ. ಸ್ವಲ್ಪ ತಲೆ ಇಟ್ಕೊಳ್ರಿ, ಕರೆಂಟ್ ಅಫೇರ್ಸ್ನ ಯಾರು ನೆಗ್ಲೆಕ್ಟ್ ಮಾಡಿಬಿಡ್ರಿ. ಫೋಕಸ್ ಆಗಿ ನಾವು ಕರ್ನಾಟಕದಲ್ಲಿ ಫೋಕಸ್ ಮಾಡೋದಪ್ಪ ಅಂದ್ರೆ ಕರ್ನಾಟಕದ ಪ್ರಶಸ್ತಿಗಳು, ಹೊಸ ಜಿಲ್ಲೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಕರ್ನಾಟಕ ಬಜೆಟ್ ಮೇಲೆ ನಾವು ಕಂಪಲ್ಸರಿಯಾಗಿ ನೋಡ್ಕೋಬೇಕು. ದೆನ್ ಕರ್ನಾಟಕದ ಬಜೆಟ್ ಮೇಲೆ ಕ್ವಶನ್ ಆಗ್ತೈತಿ. ಆರ್ಥಿಕ ಸಮೀಕ್ಷೆ ನೋಡ್ಕೋಬೇಕು. G20 ಪ್ರಮುಖ ನೇಮಕಾತಿಗಳ ಬಗ್ಗೆ, ದೆನ್ ಕ್ರೀಡೆ ನೋಡ್ಕೋಬೇಕು. ದೆನ್ ಇಂಟರ್ನ್ಯಾಷನಲ್ ನೋಡೋದ್ರಪ್ಪ ಅಂದ್ರೆ UN ಬಗ್ಗೆ, IMF, ವರ್ಲ್ಡ್ ಬ್ಯಾಂಕು, ಬ್ರಿಕ್ಸ್, SCO ಬಗ್ಗೆ ನಾವು ನೋಡ್ಕೋಬೇಕು. ಓಕೆನಾ. ಇವನ್ನೆಲ್ಲ ಯಾಕಂದ್ರೆ ಎಟ್ಲೀಸ್ಟ್ ನಾವು ಒಂದು ಪರೀಕ್ಷೆ ಹೊಂಟೀವಿ ಅಂದರೆ ಇದು ಕಂಪಲ್ಸರಿ ಓದಲೇ ಇರಬೇಕು. ಇದು ಮೋಸ್ಟ್ ಏನು ರೀ ಇಂಪಾರ್ಟೆಂಟ್ ಏರಿಯಾ, ಇದು ಹೈ ಯೀಲ್ಡಿಂಗ್ ಏರಿಯಾ ಇದು. ಓಕೆನಾ. ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ ಆಗಿರ್ತಾವೆ ರೀ. ನಮ್ಮ ಇದು ಪ್ರೊಬೆಬಲ್ ಐತಿಲ್ಲಿ, ನೀವು ನೋಡ್ಕೋಬೋದು ಅಥವಾ ಎಲ್ಲ ಓದಿದ್ರಪ್ಪ ಮ್ಯಾಗಳೊಳಗೆ ಬಂದಿರ್ತಾವೆ ರೀ. ಓಕೆ. ಒಂದು 10 ದಿನ ಮುಂಚೆ ಇದ್ದಾಗ ಅಥವಾ ಎಕ್ಸಾಮ್ ಒಂದು 5 ಡೇಸ್ ಮುಂಚೆ ಇದ್ದಾಗ ಇವನ್ನ ಒಂದು ಸಾರಿ ಕವರ್ ಮಾಡಿರಿ. ಓಕೆ. ಇದ್ರ ಮೇಲಂತೂ ಕಂಪಲ್ಸರಿ ನಾವು ಕ್ವಶನ್ ನೋಡಲೇಬೋದು ಅಥವಾ ನೋಡ್ತೀರಿ, ಏನೂ ಕೂಡ ಚೇಂಜಸ್ ಆಗಲ್ಲ. ಓಕೆನಾ. ಕರ್ನಾಟಕ ಫಸ್ಟು, ಯುನೆಸ್ಕೋ ಹೆರಿಟೇಜು, ಕರ್ನಾಟಕ ಎಕಾನಮಿ, ಇನ್ಫ್ಲೇಷನು, RBI, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜು, AI ಮತ್ತು ಕ್ವಾಂಟಮ್ ಟೆಕ್ನಾಲಜಿ, ಇಸ್ರೋ, ಕರ್ನಾಟಕ ಬಜೆಟು, ಗೃಹಲಕ್ಷ್ಮಿ, ಆ್ಯಂಡ್ ದೆನ್ ರಾಷ್ಟ್ರೀಯ ಉದ್ಯಾನದ ಮೇಲೆ, ಕರ್ನಾಟಕದ ನದಿಗಳು, ಪಂಚಾಯತ್ಗಳು, ಸಂವಿಧಾನ ತಿದ್ದುಪಡಿ, ಮೂಲಭೂತ ಹಕ್ಕುಗಳು, ದೆನ್ ಕರ್ನಾಟಕ ಏಕೀಕರಣ, ಗುಪ್ತ ಸಾಮ್ರಾಜ್ಯ, ಸಂಗಮ್, ವಿಜಯನಗರದ ಮೇಲೆ ಕಂಪಲ್ಸರಿ ಕ್ವಶನ್ ಆಗ್ಯಾವ ನೋಡ್ರಿ. ಓಕೆ. ನಾವೇನಾದರೂ ಸ್ಕೋರಿಂಗ್ ನೋಡೋದಾರಪ್ಪ ಅಂದ್ರೆ ಫಸ್ಟ್ ನಾವೇನು ಕವರ್ ಮಾಡ್ಬೇಕಪ್ಪ, ಫಸ್ಟು ನಾವು ಕವರ್ ಮಾಡೋಕ್ಕಾಗಿರೋದು ಕರ್ನಾಟಕನ ಇತಿಹಾಸವನ್ನು ನೋಡ್ಕೋಬೇಕು. ದೆನ್ ಕರ್ನಾಟಕ GK ನೋಡ್ಕೋಬೇಕು. ದೆನ್ ಸಂವಿಧಾನ ನೋಡ್ಕೋಬೇಕು. ದೆನ್ ಕನ್ನಡ ಅಫೇರ್ಸು, ಕರ್ನಾಟಕದ ಭೂಗೋಳ,
ಭಾರತೀಯ ಇತಿಹಾಸ ಮತ್ತು ವಿಜ್ಞಾನ ತಂತ್ರಜ್ಞಾನ, ಪರಿಸರ, ಅರ್ಥಶಾಸ್ತ್ರ, ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್. ಇಷ್ಟು ನಾವು ಕವರ್ ಮಾಡಿದ್ರಪ್ಪ ಅಂದ್ರೆ ಆಲ್ಮೋಸ್ಟು ಈ ಒಂದು ಹೊಸ ಟ್ರೆಂಡ್ ಪ್ರಕಾರ ನಾವು KSPಯಲ್ಲಿ ಅತ್ಯಂತ ಅಂಕಗಳನ್ನು ಗಳಿಸಬಹುದು. ಓಕೆನಾ? ನೋಡಿರಿ, ನಾವು ಯಾವತ್ತೂ ಮರಿಬಾರ್ದು, ಕರ್ನಾಟಕ ಇತಿಹಾಸ, ಕರ್ನಾಟಕದ GK, ಸಂವಿಧಾನ, ಕರೆಂಟ್ ಅಫೇರ್ಸ್ ಎಂಬ 4 ವಿಭಾಗಗಳಲ್ಲಿ ಅತ್ಯಧಿಕ ಪ್ರಶ್ನೆಗಳು ಬಂದಾವೆ ನೋಡಿರಿ. ಓಕೆ, ಮತ್ತು ಲಾಸ್ಟ್ ಏನು ಹೇಳಕ್ಕೆ ಬಂದೀನಿ ಅಂದ್ರಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಕಡಿಮೆ ಆತಂತನೂ ಕೂಡ ಭಯ ಬೀಳಬೇಡ್ರಿ. 55 ಡೇಸ್ ಇದು ಏನು ಸಣ್ಣ ಸ್ವಲ್ಪ ದಿನ ಅಲ್ಲ, ಆರಾಮ್ಸೆ ಕವರ್ ಆಗೇ ಆಗ್ತೈತಿ. ಸೊ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ. ಇಷ್ಟು ದಿನ ಎಫರ್ಟ್ ಹಾಕಿದ್ದೀರಿ, ಆರಾಮ್ಸೆ ಆಗ್ತೈತಿ. ಇವಾಗ ಏನು ಮಾಡಿರಪ್ಪ ಅಂದ್ರೆ, ಫಸ್ಟು ನೀವು ಇಷ್ಟು ದಿನ ಏನು ಮಾಡಿರಲ್ಲ ಎಲ್ಲವೂ ಕೂಡ ಕಂಪಲ್ಸರಿಯಾಗಿ ರಿವಿಷನ್ ಮಾಡಿರಿ. ಯಾವುದೇ ಕಾರಣಕ್ಕೂ ಹೊಸ ಬುಕ್ಕ ಮಾತ್ರ ತೊಗೋಬೇಡ್ರಿ. ನೋ ನ್ಯೂ ಬುಕ್ ಯಾವ್ದು ತೊಗೋಬೇಡ್ರಿ. ಯಾವುದೇ ಮಾರ್ಕೆಟ್ನಾಗ ಬೆಕ್ಕದ್ದು ಬರಲಿ, ಅದು ಯಾವುದೇ ಕಾರಣಕ್ಕೂ ತೊಗೋಬೇಡ್ರಿ. ಆ್ಯಂಡ್ ದೆನ್ ಯಾವುದೇ ಹೊಸ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಡ್ರಿ. ಇವಾಗ ಯಾವುದೇ ಇರಲಿ, ಅದು ಆನ್ಲೈನ್ ಏನೇ ಇರಲಿ, ಸ್ವಲ್ಪ ಬಿಟ್ಬಿಡ್ರಿ, ಸ್ವಲ್ಪ ದೂರ ಇರ್ರಿ. ಆರಾಮ್ಸೆ ನೀವಾಯಿತು, ನಿಮ್ಮ ಬುಕ್ ಆಯಿತು ಓದ್ರಿ. ಕಂಪಲ್ಸರಿಯಾಗಿ ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿನ ಕಂಪಲ್ಸರಿ ಮುಗಿಸ್ಲೇಬೇಕು ನೀವು. ಓಕೆನಾ? ಯಾರು ಭಯ ಬೀಳಬೇಡ್ರಿ. ಇಷ್ಟು ದಿನ ಮೇ ಬಿ ಐ ಥಿಂಕ್ ಅದು ಎಕ್ಸಾಮ್ ಡೇಟ್ ಮುಂದೆ ಹೋದರೆ ಹೋಗ್ಬಹುದು, ಅದು ನನಗೆ ಗೊತ್ತಿಲ್ಲ. ಯಾಕಂದ್ರಪ್ಪ ಅಂದ್ರೆ ಕೇಯಿದರ್ ಯಾರು ತಪ್ಪಿದ್ರು ಕೇಯಿದರ್ ತಪ್ಪಲ್ಲ. ಇನ್ನೊಂದು ಮಾತು ಸ್ನೇಹಿತರೆ, ನೀವು ಕೇಯಿದರ್ನ ಅಷ್ಟು ಸುಲಭವಾಗಿ ಕ್ವಶನ್ ಪೇಪರ್ ಈಸಿಯಾಗಿ ಬರ್ತಂತ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೆ ಒಂದು ನಂಬಿಕೆ ಇರಲಿ, ನನಗೂ ಟಫ್ ಆಗಿದ್ದ ಪೇಪರ್ ನಿಮಗೂ ಕೂಡ ಟಫ್ ಆಗ್ತೈತಿ. ಆ ಒಂದು ಕಾನ್ಫಿಡೆನ್ಸ್ ಬೇಸ್ ಅಂದರೆ ನನಗೆ ಆನ್ಸರ್ ಗೊತ್ತಿದೆ, ನಿಮಗೆ ಗೊತ್ತಿರ್ತದೆ, ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿರಲ್ಲ ಅಷ್ಟೇ. ಆ ಒಂದು ಕಾನ್ಫಿಡೆನ್ಸ್ ಇರಲಿ. ಕಟ್ ಆಫ್ ಏನು ಜಾಸ್ತಿ ನಿಂತಿರಲ್ಲ, ಅಥವಾ ಟಫ್ ಇದ್ದರೆ ಕಡಿಮೆನೇ ಕಟ್ ಆಫ್ ನಿಂತಿರ್ತೈತಿ. ಭಯ ಬೇಡ, ಚೆನ್ನಾಗಿ ಓದ್ರಿ. ಮಸ್ಟ್ ಬಿ ಏನು ಮಾಡ್ಬೇಕು, ನೀವು ಇಷ್ಟು ದಿನ ಏನು ಓದಿರಿ, ನಿಮ್ಮ ಹಳೆ ಬುಕ್ಸ್ ಇರೋ ಏನು ಮಾಡ್ಬೇಕು ರೀ, ಅವನ್ನೆಲ್ಲ ರಿವಿಷನ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನ್ಯೂ ಬುಕ್ಸ್ ಮಾತ್ರ ತೊಗೊಳ್ಳೋವಂಗಿಲ್ಲ. ಆದರೂ ತೊಗೊಂಡ್ರೆ ಉಪಯೋಗ ಇಲ್ಲ ರೀ, ನಿಮ್ಗೆ ಭಯ ಸ್ಟಾರ್ಟ್ ಆಗ್ತೈತಿ. ಓಕೆನಾ? ಈಗ ಇರೋದು ಓದಿ ರಿವಿಷನ್ ಮಾಡಿರಿ, ಕಂಪಲ್ಸರಿಯಾಗಿ ಆಗೇ ಆಗ್ತೈತಿ. ಯಾವುದೇ ಕಾರಣಕ್ಕೂ ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಮಾತ್ರ ಆಗಬೇಡ್ರಿ. ಸಿಕ್ಕಾಪಟ್ಟೆ ಆನ್ಲೈನಲ್ಲೆಲ್ಲ ಹೇಳ್ತಾರೆ, ಅದು ಕೆಲಸ ಆಗಲ್ಲ. ಅದು ನನಗೆ ಗೊತ್ತೈತೆ. ಸುಮ್ಮನೆ ಎಕ್ಸಾಮ್ನಾಗ ಭಯ ತರಿಸ್ತೈತೆ. ನೋಡಿರಿ, ನಿಮ್ಮ ಮೇಲೆ ನಿಮಗೆ ಎಷ್ಟು ಜನ ಓದಿರಿ ನಂಬಿಕೆ ಇರಲಿ. ಆ ನಂಬಿಕೆ ಮೇಲೆ ನೀವು ಎಕ್ಸಾಮ್ನ ಪಾಸ್ ಆಗೇ ಆಗ್ತಾರಂತ ನಂಬಿಕೆ ನನಗೈತಿ. ಆಲ್ ದ ಬೆಸ್ಟ್. ಇವಾಗ ನಾನೇನು ಮಾಡ್ತಂದ್ರಪ್ಪ ಅಂದ್ರೆ, ಸಾಧ್ಯವಾದ್ರಪ್ಪ ಅಂದ್ರೆ ಈ ಒಂದು ಟಾಪಿಕ್ ಏನು ಹೇಳಿದ್ನಲ್ಲ, ಇದು ಸಂಬಂಧಪಟ್ಟಂಗೆ ಏನು ಮಾಡಂಬ್ರಿ, ಕ್ವಶನ್ ಪೇಪರು ಮತ್ತು ಇದ್ರ ಬಗ್ಗೆ ಡೆಪ್ತ್ ನಾಲೆಜ್ನ ತೊಗೊಂಬರಂಬ್ರಿ. ಓಕೆನಾ? ನನಗೂ ಟೈಮ್ ಸಾಕಾಗಲ್ಲ ರೀ, ಯಾಕಂದ್ರೆ ಕ್ಲಾಸು ಮಾಡಿದರೂ ಕೂಡ ಏನು ಮಾಡ್ಬೇಕು ರೀ, ಡ್ಯೂಟಿ ಸ್ವಲ್ಪ ಜಾಸ್ತಿ ಆಗತ್ತವು. ಸೊ ಕ್ಷಮಾಪಣೆ ಇರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.